press the bell icon on the YouTube app and never miss another update. Hello students, so today in part 6 of our chapter is matter around us pure, part 6. In the last class, I was talking about mass to mass, mass to volume, volume to volume, concentration way of expressing the solutions, right? So I was talking that mass to mass or mass by mass concentration, mass to mass. So we defined it as we have to take mass of solute ಯಾವುದನ್ನು ಆ್ಯಡ್ ಮಾಡ್ತೀವಿ ಅದು ಡಿವೈಡೆಡ್ ಬೈ we have to take mass of solution entire solution ಅದರ ಮಾಸ್ ತಗೋಬೇಕು mass of solution into 100 therefore mass to mass concentration is defined as the ratio of mass of solute to the mass of solution into 100. This is just ratio, right? A by B. Or this taken as m of solute divided by m of solution into 100. So we clearly discussed various examples regarding mass to mass concentration. So one more example. If you add 40 gram of copper sulfate, if we add 40 gram of copper sulfate to 120 gram of water, So 120 gram water ನೀರಿಗೆ 40 ಗ್ರಾಂ ಕಾಪರ್ ಸಲ್ಫೇಟ್ ಅನ್ನು ಆಡ್ ಮಾಡ್ತೀರಿ. ವಾಟ್ ಈಸ್ ಇಟ್ಸ್ ಕಾನ್ಸಂಟ್ರೇಷನ್ ಸೊ ದಟ್ ವಾಟ್ ಈಸ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್ ಇನ್ ಮಾಸ್ ಟು ಮಾಸ್ ಅಂತ ಕೇಳ್ತಾರೆ. ಸೊ ಮಾಸ್ ಟು ಮಾಸ್ ಅಲ್ಲಿ ಅದರ ಕಾನ್ಸಂಟ್ರೇಷನ್ ಎಷ್ಟಿರುತ್ತೆ? ಒಂದು ಸೊಲ್ಯೂಷನ್ ಬರುತ್ತೆ ನಿಮಗೆ, ಯು ವಿಲ್ ಗೆಟ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇನ್ ವಾಟರ್, ಸೊಲ್ಯೂಷನ್ ಆಫ್ ಕಾಪರ್ ಸಲ್ಫೇಟ್ ಇನ್ ವಾಟರ್ ಯು ಆರ್ ಗೋಯಿಂಗ್ ಟು ಗೆಟ್. ಹೌ? ಬೈ ಆಡಿಂಗ್ 40 ಗ್ರಾಮ್ ಆಫ್ ಕಾಪರ್ ಸಲ್ಫೇಟ್ ಟು 120 ಗ್ರಾಮ್ ಆಫ್ ಸಾಲ್ವೆಂಟ್ ದಟ್ ಈಸ್ ವಾಟರ್. ಸೊ 120 ಗ್ರಾಮ್ ವಾಟರ್ಗೆ 40 ಗ್ರಾಮ್ ಕಾಪರ್ ಸಲ್ಫೇಟ್ ಅನ್ನು ಆ್ಯಡ್ ಮಾಡ್ತಾ ಇದ್ದೀರಿ, ಸ್ಟಿರ್ ಮಾಡ್ತೀರಿ, ಯು ವಿಲ್ ಗೆಟ್ ದಿ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಸಿಗುತ್ತೆ. ಆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನ ಕಾನ್ಸಂಟ್ರೇಷನ್ ಎಷ್ಟು ಅಂತ ಕೇಳ್ತಾರೆ. ಯಾವ ದಾರಿಯಲ್ಲಿ, ಯಾವ ಟೈಪಲ್ಲಿ? ಮಾಸ್ ಟು ಮಾಸ್ ಟೈಪಲ್ಲಿ, ಮಾಸ್ ಟು ಮಾಸ್ ವೇನಲ್ಲಿ. ಯು ನೋ ದಟ್ ಮಾಸ್ ಟು ಮಾಸ್ ಕಾನ್ಸಂಟ್ರೇಷನ್ is equals to mass of solute divided by mass of solution. Here mass of solute, ಯಾವ solute ಇಲ್ಲಿ 40 ಗ್ರಾಮ್, 40 ಗ್ರಾಮ್ of copper sulfate. Here copper sulfate is the solute, ಅದು solute, ಸಾಲ್ವೆಂಟ್ ಅದು ವಾಟರ್. ಎರಡು ಮಿಕ್ಸ್ ಮಾಡಿದಾಗ ಏನು ಬರುತ್ತೆ? ಸೊಲ್ಯೂಷನ್ ಬರುತ್ತೆ. ಸೊ ಎರಡು ಮಿಕ್ಸ್ ಮಾಡಿದಾಗ ಸೊಲ್ಯೂಷನ್ ಬರುತ್ತೆ ಅನ್ನೋದಾದ್ರೆ ಮಾಸ್ ಆಫ್ ದಿ ಸೊಲ್ಯೂಷನ್ ಎಷ್ಟಾಗುತ್ತೆ? ಮಾಸ್ ಆಫ್ ದಿ ಸೊಲ್ಯೂಷನ್ ಬಿಕಮ್ಸ್ 40 ಪ್ಲಸ್ 120. ನೀರು ಮತ್ತು ಕಾಪರ್ ಸಲ್ಫೇಟ್ನ ಎರಡು ಆ್ಯಡ್ ಮಾಡಿದ್ರೆ ಸೊಲ್ಯೂಷನ್ ಸಿಗುತ್ತೆ. ಹಾಗಾಗಿ ಎರಡು ಮಾಸನ್ನು ಒಟ್ಟಿಗೆ ಕೂಡಿಸಬೇಕು. ದಟ್ ಈಸ್ 120 plus 40, it is 160 gram of solution into 100, which gives you what? 1 ja, 4 ja, so 1 by 4, nothing but what? 0.25 into 100, 0.25 into 100 gives you 25%. So this is the mass to mass concentration of that solution, copper sulfate solution. ಅರ್ಥ ಆಯ್ತಾ? ಸೊ ಆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನ ಕಾನ್ಸಂಟ್ರೇಷನ್ ಎಷ್ಟು? 25%. ಅದರ ಅರ್ಥ ಏನಪ್ಪ? 100 ಗ್ರಾಮ್ ಸೊಲ್ಯೂಷನ್ ಅಲ್ಲಿ ಇದರ ಅರ್ಥ ಏನು? ದಿಸ್ ಇಂಡಿಕೇಟ್ಸ್ 100 ಗ್ರಾಮ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್, 100 ಗ್ರಾಮ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಅರ್ಥ
ಅರ್ಥ ಮಾಡ್ಕೋಬೇಕು. ಸೊಲ್ಯೂಷನ್ ಹೇಳ್ತಿರೋದು ನಾನು. ಸೊ 100 ಗ್ರಾಮ್ ಸೊಲ್ಯೂಷನ್ ಅಲ್ಲಿ 25 ಗ್ರಾಮು ಸಲ್ಯೂಟ್ ಇದೆ ಅಂತ ಅರ್ಥ. ಸೊ 100 ಗ್ರಾಮ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ contains 25 gram copper sulfate. ಸೊ 100 ಗ್ರಾಮ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ 25 ಗ್ರಾಮು ಕಾಪರ್ ಸಲ್ಫೇಟ್ ಇದೆ. ಉಳಿರತಕ್ಕಂಥ 75 ಗ್ರಾಮು ನೀರಿರುತ್ತೆ. ಅದರ ಅರ್ಥ ಅದು. ಏನು 40/160 ಅಂದ್ರೂ ಒಂದೇ, 25/100 ಅಂದ್ರೂ ಒಂದೇ, 50/200 ಅಂದ್ರೂ ಒಂದೇ, ಎಲ್ಲ ಇವು ಒಂದೇ. ಆಲ್ ಆರ್ ಈಕ್ವಲ್ ರೇಷಿಯೋಸ್, ಈಕ್ವಲ್ ಫ್ರಾಕ್ಷನ್ಸ್. ಆಲ್ ಆರ್ ಈಕ್ವಲ್ ರೇಷಿಯೋಸ್, ನಥಿಂಗ್ ಬಟ್ ವಾಟ್? ಈಕ್ವಲ್ ಫ್ರಾಕ್ಷನ್ಸ್. Here 160 gram of copper sulfate solution contains 40 gram. In other words, we can say that 100 gram of copper sulfate solution contains 25 gram of copper sulfate. ಎರಡು ಒಂದೇ. 160 ಗ್ರಾಮ್ ಅಲ್ಲಿ 40 ಗ್ರಾಮ್ ಇರೋದು ಒಂದೇ, 100 ಗ್ರಾಮ್ ಅಲ್ಲಿ 25 ಗ್ರಾಮ್ ಇರೋದು ಒಂದೇ. They are all equal fractions. ಇಮೇಜ್ ಮಾಡ್ಕೋಬೇಕು ಅಂತ. 160 ಗ್ರಾಮು ಅಂದ್ರೇನು? 160 ಗ್ರಾಮ್ ಸೊಲ್ಯೂಷನ್ ಇದೆ. ಸೇ ಯು ಗಾಟ್ 160 ಗ್ರಾಮ್ ಆಫ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. I am going to divide that into 4 equal parts. 1, 2, 3, 4. It's not equal. Let me write once again. So this is 160 gram of copper sulfate solution. ಹೇಗೆ ಬಂತು? 120 ಗ್ರಾಮ್ ನೀರಿದೆ, ಅದ್ರ ಜೊತೆಯಲ್ಲಿ 40 ಗ್ರಾಮ್ ಕಾಪರ್ ಸಲ್ಫೇಟ್ ಹಾಕಿದ್ರಿ. ಇಲ್ಲಿಗೆ ಒಟ್ಟಾರೆ 160 ಗ್ರಾಮು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇದೆ. ಈ 160 ಗ್ರಾಮ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ನಾನು 4 ಭಾಗ ಮಾಡ್ತೀನಿ. 1, 2, 3, 4. ಓಕೆ, ಅಲ್ಲಿಗೆ 40 ಗ್ರಾಮ್ ಸೊಲ್ಯೂಷನ್, 40 ಗ್ರಾಮ್ ಸೊಲ್ಯೂಷನ್, 40 ಗ್ರಾಮ್ ಸೊಲ್ಯೂಷನ್, 40 ಗ್ರಾಮ್ ಸೊಲ್ಯೂಷನ್. ಎಷ್ಟಿತ್ತು? 40 ಗ್ರಾಮ್ ಕಾಪರ್ ಸಲ್ಫೇಟ್ ಇತ್ತು ಸಲ್ಯೂಟ್. ಅಂದ್ರೆ 4 ಭಾಗ ಮಾಡಿದಾಗ ಈ 40 ಗ್ರಾಮ್ ಸೊಲ್ಯೂಷನ್ ಅಲ್ಲಿ 10 ಗ್ರಾಮ್ ಸಲ್ಯೂಟ್ ಇರಬೇಕು, 10 ಗ್ರಾಮ್ ಸಲ್ಯೂಟ್ ಇರಬೇಕು, 10 ಗ್ರಾಮ್ ಸಲ್ಯೂಟ್ ಇರಬೇಕು, 10 ಗ್ರಾಮ್ ಸಲ್ಯೂಟ್ ಇರಬೇಕು. ಓಕೆ, ಸೊ ಒಟ್ಟಾರೆ 40 ಗ್ರಾಮ್ ಸೊಲ್ಯೂಷನ್ ಅಲ್ಲಿ 10 ಗ್ರಾಮ್ ಏನು? ಸಲ್ಯೂಟ್. ನೆಕ್ಸ್ಟ್ 40 ಗ್ರಾಮ್ ಸೊಲ್ಯೂಷನ್ 10 ಗ್ರಾಮ್ ಏನು? ಸಲ್ಯೂಟ್. ನೆಕ್ಸ್ಟ್ 40 ಗ್ರಾಮ್ ಅಲ್ಲಿ 10 ಗ್ರಾಮ್ ಏನು? ಸಲ್ಯೂಟ್. ಈಗ 40 ಗ್ರಾಮ್ ಮತ್ತೆ 2 ಭಾಗ ಮಾಡ್ತೀನಿ. ಇದ್ರಾಗ 1 ಭಾಗ ತಗೋತೀನಿ. ಅಲ್ಲಿಗೆ ಇದರಲ್ಲಿ ಎಷ್ಟಿರುತ್ತೆ? 5 ಗ್ರಾಮ್ ಇರುತ್ತೆ. 5 ಗ್ರಾಮು ಸಲ್ಯೂಟು, 20 ಗ್ರಾಮು ಸೊಲ್ಯೂಷನ್, 20 ಗ್ರಾಮು ಸೊಲ್ಯೂಷನ್. ದೇರ್ಫೋರ್ ಒಟ್ಟಾರೆ ಅಂದ್ರೆ ಇಷ್ಟು ಭಾಗ, ಇಷ್ಟರಿಂದ ಇಲ್ಲಿವರೆಗೂ. ಸೊ ಈ 100 ಗ್ರಾಮ್ ಸೊಲ್ಯೂಷನ್ ಅಲ್ಲಿ 40, 40, 20. ಸೊ 100 ಗ್ರಾಮ್ ಸೊಲ್ಯೂಷನ್ ಅಲ್ಲಿ 10 + 10 ಒಂದು 5, 25 ಗ್ರಾಮು ಕಾಪರ್ ಸಲ್ಫೇಟ್ ಇದೆ. Therefore, in this 100 gram of solution, 25 gram of copper sulfate is there. In other words, in this entire 160 gram of copper sulfate solution, there is 40 gram of copper sulfate solute. ಈ ಥರ ಇಮ್ಯಾಜಿನ್ ಮಾಡ್ಕೋಬೇಕಿದ್ದ, ಡಿವೈಡ್ ಮಾಡಬೇಕು. ಇದು ಯಾಕೆ ಡಿವಿಷನ್ ಪ್ರೊಸೆಸ್ ಯೂಸ್ ಮಾಡ್ಕೋಬಹುದು, ಯಾಕೆ ಯೂಸ್ ಮಾಡಬಹುದು ಇಲ್ಲಿ ಅಂದರೆ, ಬಿಕಾಸ್ 10 ಯಾಕೆ ತಗೊಂತೀರಿ? 5, 8, 3 ಹಿಂಗೆ ತಗೋಬೋದಲ್ವಾ? ಒಟ್ಟಾರೆ 40 ಗ್ರಾಮ್ ಇರಬೇಕು. ಇದ್ರಾಗ 5 ಇದೆ, ಇದ್ರ 12 ಇದೆ, ಇದ್ರಾಗ ಎಷ್ಟು ಇದೆ, ಇದ್ರಾಗ ಎಷ್ಟು ಇದೆ, ಒಟ್ಟು 40 ಆಗಬೇಕು. ಹಂಗೆ ತಗೋಬೋದಲ್ವಾ? ನೋ, ಯು ಕೆನಾಟ್ ಟೇಕ್ ದಟ್ ಬಿಕಾಸ್ ಹಿಯರ್ ಇಟ್ ಈಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್. ವಿ ಆರ್ ಟಾಕಿಂಗ್ ಅಬೌಟ್ ಸೊಲ್ಯೂಷನ್ಸ್, ರೈಟ್? ದೇ ಆರ್ ಹೋಮೋಜಿನಿಯಸ್ ಮಿಕ್ಸ್ಚರ್, which means that composition or making is uniform throughout the medium. So throughout the solution ಕಂಪೋಸಿಷನ್ ಯಾವಾಗಲೂ ಒಂದೇ ಇರುತ್ತೆ. ವಿಚ್ ಮೀನ್ಸ್ ದಟ್ ಈಕ್ವಲ್ ಪಾರ್ಟ್ಸ್ ಆಗಿ ನೀವು ಸೊಲ್ಯೂಷನ್ ಡಿವೈಡ್ ಮಾಡಿದನಪ್ಪ ಅಂದರೆ ಅದರಲ್ಲಿ ಸಲ್ಯೂಟ್ ಕೂಡ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಆ ಥರ. ಸೊ ನಾವು ಯು ಕೆಮ್ ಟು ನೋ ವಾಟ್ ಈಸ್ ಮಾಸ್ ಟು ಮಾಸ್ ಕಾನ್ಸಂಟ್ರೇಷನ್. ಸೊ ದೇರ್ ಇಸ್ ಒನ್ ಎಕ್ಸಾಂಪಲ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಲೆಟ್ ಮಿ ಡೀಲ್ ವಿತ್ ಇಟ್. Example 2.1. A solution contains 40 gram of common salt in 320 gram of water. Calculate the concentration in terms of mass by mass percentage of the solution. ಚೆನ್ನಾಗಿದೆ ನೋಡಿ. ಆ ಸೊಲ್ಯೂಷನ್ ಕಂಟೇನ್ಸ್, ಒಂದು ಸೊಲ್ಯೂಷನ್ ಇದೆ. ಏನು ಸೊಲ್ಯೂಷನ್ನು? NaCl ಸೊಲ್ಯೂಷನ್ನು. Contains 40 gram common salt nothing but NaCl in 320 gram of water. So 40 gram 40 gram ಕಾಮನ್ ಸಾಲ್ಟ್, ಒಂದು ಸೊಲ್ಯೂಷನ್ ಅಲ್ಲಿ 40 ಗ್ರಾಮ್ ಕಾಮನ್ ಸಾಲ್ಟ್ ಇದೆ ಅಂದರೆ NaCl, ಉಪ್ಪು, ರೈಟ್? NaCl, ರೈಟ್? NaCl ಕಾಮನ್ ಸಾಲ್ಟ್.
We have NaCl 40 gram in the solution and 320 gram of water. 320 gram of water. So, ಎರಡನ್ನು ಉಪಯೋಗಿಸಿಕೊಂಡು you produced or you made a solution called as common salt solution or NaCl solution. Calculate the concentration in terms of mass by mass percentage. ಅದೇ ಇದರಲ್ಲಿ mass by mass percentage ಎಷ್ಟು ಚೆನ್ನಾಗಿದೆ ನೋಡಿ. mass by mass is ratio. ಇಂಟು 100 ಮಾಡಿದರೆ ಅದು ಪರ್ಸೆಂಟೇಜ್ ಆಗುತ್ತೆ. mass to mass percentage or mass by mass percentage. ಸೊ ಅದರಲ್ಲಿ ನಾವು ಏನು ಮಾಡಬೇಕು, ಅದರ ಕಾನ್ಸಂಟ್ರೇಷನ್ ಅನ್ನು ಕಂಡುಹಿಡಬೇಕು. ಸೊ ದಿಸ್ ಈಸ್ ದಟ್ ಸೊಲ್ಯೂಷನ್, ದಟ್ NaCl ಸೊಲ್ಯೂಷನ್ ಎಷ್ಟಿರುತ್ತಪ್ಪ ಮಾಸು? ದ ಮಾಸ್ ಆಫ್ ದಿ ಸೊಲ್ಯೂಷನ್ ಇಸ್ ಈಕ್ವಲ್ಸ್ ಟು ಏನು? ಮಾಸ್ ಆಫ್ ಸೊಲ್ಯೂಷನ್. ಐ ಆಮ್ ಟಾಕಿಂಗ್ ಅಬೌಟ್ ಸೊಲ್ಯೂಷನ್, ದಟ್ ಈಸ್ ಎಂಟೈರ್ ಥಿಂಗ್. ಮಾಸ್ ಆಫ್ ಎಂಟೈರ್ ಥಿಂಗ್. ಸೊ ಮಾಸ್ ಆಫ್ ಸೊಲ್ಯೂಷನ್ ಅಲ್ಲಿ ಅದರ ಸೊಲ್ಯೂಟ್ ಇರುತ್ತೆ, ಸಾಲ್ವೆಂಟ್ ಇರುತ್ತೆ. ದೇರ್ಫೋರ್ ಏನು ಬರೀಬೇಕು? ಮಾಸ್ ಆಫ್ ಸೊಲ್ಯೂಟ್. ಈ ಸ್ಟೆಪ್ ಬರೀಬೇಕು ನೀವು, ಇಲ್ಲಿ 1 ಮಾರ್ಕ್ಸ್ ಸಿಗುತ್ತೆ ಇದಕ್ಕೆ. ಮಾಸ್ ಆಫ್ ಸೊಲ್ಯೂಟ್ ಪ್ಲಸ್ ಮಾಸ್ ಆಫ್ ಸಾಲ್ವೆಂಟ್. ಮಾಸ್ ಆಫ್ ಸಾಲ್ವೆಂಟ್, ಮಾಸ್ ಆಫ್ ಸಾಲ್ವೆಂಟ್. ಕ್ಲಿಯರ್? ಸೊ ಮಾಸ್ ಆಫ್ ಸೊಲ್ಯೂಟ್ ಎಷ್ಟು? 40 ಗ್ರಾಮು ಪ್ಲಸ್ 320 ಗ್ರಾಮ್ gives you 360 gram of solution. So in total the solution is 360 gram. The mass of solution is 360 gram. Mass of solute is 40 gram. So we know that mass to mass percentage is equals to mass of solute. ಬರೀಬೇಕಂತ ಫಾರ್ಮುಲಾದಲ್ಲಿ mass of solute divided by mass of solution into 100 ಅಂತ ಈ ಫಾರ್ಮುಲಾ ರೈಟ್ ಮಾಡಬೇಕು. ಅದಕ್ಕೆ ಅರ್ಧ ಮಾರ್ಕ್ಸ್ ಇರುತ್ತೆ. You have to write that. So ಎಷ್ಟು? 40 gram mass of solute divided by 360 gram is the mass of the entire solution into 100. 4 1 ಮೀನ್ಸ್ 41 49 360 1/9. ಸೊ 1/9 ಅಂದರೆ ಅಲ್ಲಿಗೆ ಪಾಯಿಂಟ್ ಕಟ್ಟಿ 10 ಆಯಿತು. 9 9 ಪಾಯಿಂಟ್ ಇದೆ 0 9 9. ಸೊ 0.19 ಬರುತ್ತೆ, ರೈಟ್? 0.19 ನಿಯರ್ಲಿ 19 ಅಲ್ಲ 0.11 ಬರುತ್ತೆ ಇಂಟು 100 gives you 11%. ನೀವು ಮುಂದೆ ಮಾಡ್ತಾ ಹೋದ್ರೆ ಇನ್ನೂ ಬರುತ್ತೆ 0.1111 ಅಂತ ಬರುತ್ತೆ. ಅಲ್ಲಿಗೆ 11.11%. ಡೋಂಟ್ ಫರ್ಗೆಟ್ ಟು ಕೀಪ್ ದಿಸ್ ಸಿಂಬಲ್ percent at the end. We are talking about mass to mass percentage. So 11.11% is the concentration of this so produced solution. Next, so mass by volume or mass to volume. Next we talk about mass to volume percentage. Mass to volume percentage. ಸೊ ಇದು ಹೇಗೆ? ಹಿಂಗಂದ್ರೆ ಏನು? ಇಲ್ಲಿ ನಾನು ಮುಂಚೆ ಹೇಳ್ದಂಗೆ ಸೊಲ್ಯೂಟ್ನ ಮಾಸ್ ತಗೋಬೇಕು, ಕೆಳಗಡೆ ಸೊಲ್ಯೂಷನ್ನ ವಾಲ್ಯೂಮ್ ತಗೋಬೇಕು, ಇಂಟು 100 ಮಾಡಬೇಕು. ಅಲ್ಲಿಗೆ ಮಾಸ್ ಟು ವಾಲ್ಯೂಮ್ ಪರ್ಸೆಂಟೇಜ್ ಬರುತ್ತೆ. ದಿಸ್ ಅನದರ್ ವೇ ಆಫ್ ಎಕ್ಸ್ಪ್ರೆಸಿಂಗ್ ದ ಕಾನ್ಸಂಟ್ರೇಷನ್ ಆಫ್ ಎ ಸೊಲ್ಯೂಷನ್. ಒಂದು ಸೊಲ್ಯೂಷನ್ನ ಕಾನ್ಸಂಟ್ರೇಷನ್ ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೋದು? ಈಗ ಮಾಡ್ಬೋದು. ಇನ್ನೊಂದು ಹೇಳ್ತೇನೆ ಆಮೇಲೆ, ವಾಲ್ಯೂಮ್ ಟು ವಾಲ್ಯೂಮ್ ರೇಷೋ ಅದನ್ನು ಕೂಡ ಮಾಡ್ಬೋದು. ದಿಸ್ ಇಸ್ ಗಿವನ್ ಬೈ ಮಾಸ್ ಆಫ್ ಸಾಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ into 100. Followed? Suppose you have some water in a beaker. Say some amount of water in a beaker. You added 32 gram
ಶುಗರ್. ಯು ಆ್ಯಡೆಡ್ 32 ಗ್ರಾಮ್ ಶುಗರ್. 32 ಗ್ರಾಮ್ ಶುಗರನ್ನು ಹಾಕಿದಿರಿ, ಆ ವಾಟ್ರಲ್ಲಿ ಹಾಕಿದಿರಿ. ಯು ಸ್ಟಿರ್ಡ್ ಇಟ್ ಆ್ಯಂಡ್ ಯು ಮೇಡ್ ಎ ಶುಗರ್ ಸೊಲ್ಯೂಷನ್. ಒಂದು ಶುಗರ್ ಸೊಲ್ಯೂಷನ್ನ ಉಂಟು ಮಾಡಿದಿರಿ. ಏನು ಮಾಡ್ತೀರಿ ಆಮೇಲೆ ಮತ್ತೆ ನೀರು ಹಾಕ್ತಾ ಹೋಗ್ತೀರಿ. ಯು ವಿಲ್ pour water into it. You pour water into it such that the mark reaches 100 ml, or say such that the mark has reached, let's take another, mark has reached 128 ml. 128 ml. Let's not check 100 ml. ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕಬಹುದು. ಆಮೇಲೆ ನಾವು ಒಂದು ಸರಿ ನೀರಲ್ಲಿ 32 ಗ್ರಾಮ್ ಶುಗರ್ ಕರಗಿತಂದ್ರೆ, ಕರಗಿದ ಮೇಲೆ ಎಷ್ಟು ಬೇಕಷ್ಟು ನೀರು ಹಾಕೊಳ್ರಿ. ಜಾಸ್ತಿ ನೀರು ಹಾಕ್ದಂಗೆಲ್ಲ ಡೈಲ್ಯೂಟ್ ಆಗುತ್ತೆ, ಅಂದರೆ ಅದ್ರ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಒಂದ್ಸರಿ ನೀರು ತಗೊಂಡು 32 ಗ್ರಾಮ್ ಶುಗರ್ ಹಾಕಿ ಸ್ಟಿರ್ ಮಾಡಿ, ಆ್ಯಡ್ ಮಾಡಿ, ಕರಗಿಸ್ಬಿಡಿ, ಡಿಸಾಲ್ವ್ ಮಾಡಿ, ಯು ಗೆಟ್ ಸೊಲ್ಯೂಷನ್, ಶುಗರ್ ಸೊಲ್ಯೂಷನ್. ಆ ಶುಗರ್ ಸೊಲ್ಯೂಷನ್ನ ನೀವು ಮತ್ತೆ ನೀರು ಹಾಕ್ತಾ ಹೋದಾಗ ಅದಕ್ಕೆ ಏನಾಗುತ್ತೆ, ಅದರ ಸ್ಟ್ರೆಂತ್ ಅಥವಾ ಅದರದ್ದು ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಇಟ್ ಬಿಕಮ್ಸ್ ಡೈಲ್ಯೂಟ್ ಸೊಲ್ಯೂಷನ್. ಡೈಲ್ಯೂಟೆಡ್ ಅಂದ್ರೇನು, ಸಾಲ್ವೆಂಟ್ ಮತ್ತೆ ಆ್ಯಡ್ ಮಾಡ್ತಾ ಹೋಗೋದು. ಯಾವ ತೊಗೊಂಡಿರ್ತೀವಿ ಸಾಲ್ವೆಂಟನ್ನು, ಆ ಸಾಲ್ವೆಂಟನ್ನು ಮತ್ತೆ ಆ್ಯಡ್ ಮಾಡ್ತಾ ಹೋಗೋದು. ಸಪೋಸ್ ಯು ಆ್ಯಡೆಡ್ ವಾಟರ್ until the solution reaches 128 ml mark, 128 ml ಮಾರ್ಕ್. ಈ ಥರ ಮಾಡ್ತೇವೆ. ಒಂದು ಬೀಕರು ನೀರು ತೊಗೊಂಡ್ರಿ, ಎಷ್ಟೋ ನೀರು ತೊಗೊಂಡಿದ್ರಿ, ಸಮ್ ವಾಲ್ಯೂಮ್ ಆಫ್ ವಾಟರ್, 32 ಗ್ರಾಮ್ ಶುಗರ್ ಹಾಕಿದ್ರಿ, ಕರಗಿಸಿದ್ರಿ, ಸೊಲ್ಯೂಷನ್ ಬಂತು. ಇಷ್ಟಿತ್ತು ಸೊಲ್ಯೂಷನ್. ಅದಕ್ಕೆ ಮತ್ತೆ ನೀರು ಹಾಕ್ತಾ ಹೋದ್ರೆ ಇಲ್ಲಿವರೆಗೂ ಮಾರ್ಕ್ 128 ml ಬರೋವರೆಗೂ. ಸೊ ಹಾಗಾದ್ರೆ ವಾಟ್ ಈಸ್ ದಿ ಮಾಸ್ಟ್ ವಾಲ್ಯೂಮ್ ಕಾನ್ಸಂಟ್ರೇಷನ್ ಆಫ್ ದಿ ಶುಗರ್ ಸೊಲ್ಯೂಷನ್? ಈ ಶುಗರ್ ಸೊಲ್ಯೂಷನ್ ಮಾಸ್ಟ್ ವಾಲ್ಯೂಮ್ ಪರ್ಸೆಂಟೇಜ್ ಅಥವಾ ಮಾಸ್ಟ್ ವಾಲ್ಯೂಮ್ ಕಾನ್ಸಂಟ್ರೇಷನ್ ಏನಾಗಿರುತ್ತೆ ಅಂತ ನೋಡಿ. ಮಾಸ್ ಆಫ್ ದ ಸೊಲ್ಯೂಟ್ ನಿಮ್ಗೆ ಇಲ್ಲೇ ಗೊತ್ತು. ಎಷ್ಟು ಹಾಕಿದ್ರಪ್ಪ ಸೊಲ್ಯೂಟನ್ನ? 32 ಗ್ರಾಮ್ ಸೊಲ್ಯೂಟ್ ಹಾಕಿದ್ರಿ. ದಿಸ್ ಇಸ್ ದಿ ಮಾಸ್ ಆಫ್ ಸಾಲ್ಯೂಟ್. ಡನ್. ಮಾಸ್ ಆಫ್ ಸಾಲ್ಯೂಟ್. ವಾಲ್ಯೂಮ್ ಆಫ್ ಸೊಲ್ಯೂಷನ್ ಎಷ್ಟು? ಒಟ್ಟಾರೆ ಕೊನೆಗೆ ನೀವೆಷ್ಟು ಸೊಲ್ಯೂಷನ್ ಅನ್ನ ಮಾಡಿದ್ರಿ? 128 ml ಮಾಡಿದ್ರಿ. ನೀರು ಹಾಕಿದ್ಮೇಲೆ ಮತ್ತೆ ಅದು ಡೈಲ್ಯೂಟ್ ಆಯ್ತು, ಸ್ಟ್ರಾಂಗ್ ಇದ್ದದ್ದು ವೀಕ್ ಆಯ್ತು. ಈಗ ಅದು ಸೊಲ್ಯೂಷನ್ನು ಆ ಸ್ಟ್ರಾಂಗ್ ವೀಕ್ ಗೊತ್ತಿಲ್ಲ ನಮಗೆ, ಏನಾರು ಆಗಿರ್ಬೋದು ಅದು. ಬಟ್ ವಿ ಹ್ಯಾವ್ ಟು ಫೈಂಡ್ ದಿ ಕ್ವಾಂಟಿಟೇಟಿವ್ ಕಾನ್ಸಂಟ್ರೇಷನ್, ದಿ ಕ್ವಾಂಟಿಟೇಟಿವ್ ಅನಾಲಿಸಿಸ್ ವಿ ಹ್ಯಾವ್ ಟು ಫೈಂಡ್, ಆರ್ ವಿ ಹ್ಯಾವ್ ಟು ಮೇಕ್ ಕ್ವಾಂಟಿಟೇಟಿವ್ ಅನಾಲಿಸಿಸ್. ಅಂದರೆ ಎಷ್ಟರಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ಗೊತ್ತಾಗುತ್ತೆ ನಮಗೆ. ವಿ ನೀಡ್ ಟು ನೋ ಎಕ್ಸಾಕ್ಟ್ ನಂಬರ್ಸ್. ಸೊ 128 ml ಸೊಲ್ಯೂಷನ್ ಮಾಡಿದೆಯಪ್ಪ, 32 ಗ್ರಾಮು ಶುಗರ್ ಹಾಕಿ. ಹಾಗಾದರೆ ವಾಟ್ ಈಸ್ ದ ಮಾಸ್ಟ್ ವಾಲ್ಯೂಮ್ ಕಾನ್ಸಂಟ್ರೇಷನ್? ಅಂದರೆ 128 ml ಶುಗರ್ ಸೊಲ್ಯೂಷನಲ್ಲಿ, 128 ml ಶುಗರ್ ಸೊಲ್ಯೂಷನಲ್ಲಿ ಎಷ್ಟು ಸಲ್ಯೂಟ್ ಇದೆ? 32 ಗ್ರಾಮ್. ಸೊ 32 ಗ್ರಾಮು ಶುಗರ್ ಇದೆ. 32 ಗ್ರಾಮ್ ಶುಗರ್ ದಟ್ ಈಸ್ ಸಲ್ಯೂಟ್ ಈಸ್ ಪ್ರೆಸೆಂಟ್ ಇನ್ 128 ml ಶುಗರ್ ಸೊಲ್ಯೂಷನ್. 128 ml ಸೊಲ್ಯೂಷನಲ್ಲಿ 32 ಗ್ರಾಮ್ ಶುಗರ್ ಇದೆ. ಯು ಶುಡ್ ನಾಟ್ ರೈಟ್ ಗ್ರಾಮ್. ವಾಲ್ಯೂಮ್ ಶುಡ್ ಬಿ ಇನ್ ml, ಲೀಟರ್ಸ್, ಆರ್ ಲೀಟರ್ಸ್, ಮಿಲಿಲೀಟರ್ಸ್, ಲೀಟರ್ಸ್, ಆರ್ ಎಮ್ ಕ್ಯೂಬ್, ಮೀಟರ್ ಕ್ಯೂಬ್. ನಾನು ಹೇಳಿದ್ದೀನಿ ಲಾಸ್ಟ್ ಚಾಪ್ಟ್ರಲ್ಲಿ ವಾಲ್ಯೂಮ್ ಅಂದರೆ ಹೆಂಗೆ ಮೆಜರ್ ಮಾಡ್ತಾರೆ, ಮೀಟರ್ ಕ್ಯೂಬು, ಡೆಸಿಮೀಟರ್ ಕ್ಯೂಬು, ಸೆಂಟಿಮೀಟರ್ ಕ್ಯೂಬು, ಮಿಲಿಲೀಟರು, ಲೀಟರು, ಹೌದಾ? ಸೊ ಆ ಥರ ನೀವು ಬರೀಬೇಕು ವಾಲ್ಯೂಮನ್ನು. ಇಟ್ ಶುಡ್ ನಾಟ್ ಬಿ ಇನ್ ಗ್ರಾಮ್ಸ್. ಸೊ 128 ml ಶುಗರ್ ಸೊಲ್ಯೂಷನಲ್ಲಿ 32 ಗ್ರಾಮ್ ಶುಗರ್ ಇದೆ ಇಂಟು 100. ಸೊ 32 2 64, 32 64, 64 2 128, ಅಲ್ಲಿಗೆ 32 1 32 4, 32 1 32 4. ಅದು ಹೆಂಗೆ ಎಕ್ಸಾಕ್ಟ್ ಹಿಂಗೆ ಡಿವೈಡ್ ಆಗ್ತಂದ್ರೆ ಅದನ್ನ ನಾನು ಯೋಚನೆ ಮಾಡಿ ಕೊಟ್ಟಿದ್ದೀನಿ ಅಷ್ಟೇ. ಇಲ್ಲಿ ನಂಬರನ್ನು ಹೇಳುವಾಗ ಮನಸ್ಸಲ್ಲೇ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಯಾವುದೋ ರ್ಯಾಂಡಮ್ ನಂಬರ್ಸ್ ಕೊಟ್ಟೆ ಅಷ್ಟೇ. ಡಿವೈಡ್ ಆಗ್ಲಿಕ್ಕೆ ಈಸಿ ಆಗಬೇಕು ಅಷ್ಟೇ. ಸೊ 1/4 ಅಂದ್ರೇನು? 0.25 ಗ್ರಾಮ್. ಕೆಳಗಡೆ ml ಕ್ಯಾನ್ಸಲ್ ಆಗಲ್ವೋ, ಯಾಕಂದ್ರೆ ಬೇರೆ ಬೇರೆ ಯೂನಿಟ್ಸ್ ಅಲ್ವಾ. 0.25 ಗ್ರಾಮ್ ಪರ್ ml. ಎಷ್ಟು ಚೆನ್ನಾಗೈತೆ ನೋಡಿ. ದಿಸ್ ಈಸ್ ದಿ ಮಾಸ್ ಟು ವಾಲ್ಯೂಮ್. ಅಂದ್ರೇನು? 1 ml ಸೊಲ್ಯೂಷನ್ ಅಲ್ಲಿ ಈ 128 ಐತಲ್ಲಪ್ಪ, ಅದನ್ನ 128 ಭಾಗ ಮಾಡಿಬಿಡ್ರಿ. ಡೂ ಇಟ್. ಸೊ ಲೆಟ್ಸ್ ಡಿವೈಡ್ ದಟ್ ಸೊಲ್ಯೂಷನ್ ಇಂಟು 128 ಈಕ್ವಲ್ mls. 128 ಹಿಂಗೆ ಮಾಡ್ಬೇಕು. ಹಿಂಗೆ ಇಲ್ಲಿ ಈಕ್ವಲ್ ಬಾಕ್ಸ್ ಇಲ್ಲ, ದೇ ಆರ್ ಆಫ್ ಡಿಫ್ರೆಂಟ್ ಸೈಜ್ ಅನ್ಕೊಳ್ಳಿ.
ಈ ಥರ 128 ಭಾಗ ಮಾಡಿದ್ರಪ್ಪ ಅಂದರೆ ಒಂದೊಂದು ಭಾಗ ಒಂದೊಂದು ml ಇರುತ್ತೆ. ಅಂದರೆ ಒಂದು ml ಸೊಲ್ಯೂಷನಲ್ಲಿ, ಒಂದು ml ವಾಲ್ಯೂಮ್ ಸೊಲ್ಯೂಷನಲ್ಲಿ ಎಷ್ಟು ಸಲ್ಯೂಟ್ ಇರುತ್ತೆ? 0.25 ಗ್ರಾಮ್. ಬರೀ 0.25 ಗ್ರಾಮ್, 1/4 ಗ್ರಾಮ್ ಮಾತ್ರ ಇರುತ್ತೆ ಏನು ಶುಗರ್. ಸೊ 1 ml ಸೊಲ್ಯೂಷನಲ್ಲಿ 0.25 ಗ್ರಾಮ್ ಸಕ್ಕರೆ ಇರುತ್ತೆ. ಅದರ ಅರ್ಥ ಆಗುತ್ತೆ. ದಿಸ್ ಈಸ್ ಮಾಸ್ ಟು ವಾಲ್ಯೂಮ್ ಪರ್ಸೆಂಟೇಜ್. ಇದು 0.25 ಬಂತು, ಬಟ್ ಇಂಟು 100 ಮಾಡಿ ಅಲ್ಲಿಗೆ ಎಷ್ಟು ಬರುತ್ತೆ? 25 ಬರುತ್ತೆ. ಸೊ 25 ಗ್ರಾಮ್, ಸರಿ ನಾಟ್ 0.25, ಇಲ್ಲಿದೆಲ್ಲ ಇಂಟು 100 ಇದಲ್ವಾ, ಇಂಟು ಮಾಡಬೇಕು ಅಲ್ಲಿಗೆ. ಸೊ ಇಂಟು ಮಾಡಿದ ಮೇಲೆ 1 1 4 4 1 4 25%. 25% ವಿ ಗೆಟ್ 25%. ಅರ್ಥ ಏನು? 25% ಅಂದ್ರೇನು? 25 ಗ್ರಾಮ್ ಆಫ್ ಸಲ್ಯೂಟ್ಸ್ ಈಸ್ ಪ್ರೆಸೆಂಟ್ ಇನ್ 100 ml ಸೊಲ್ಯೂಷನ್. ನೋಡಿ, 128ರಲ್ಲಿ 32 ಇದ್ರೆ 100ರಲ್ಲಿ ಎಷ್ಟಿರುತ್ತೆ ಅಂದರೆ 25 ಇರುತ್ತೆ. ಇದೇನಿದೆ ಹಿಂಗಂದ್ರೇನು? 25% ಅಂದ್ರೇನು? ಫಾರ್ ದಿ 100 ಇಟ್ ಈಸ್ 25, 100ಕ್ಕೆ 25 ಅಂತ ಅರ್ಥ. 98% ಅಂದ್ರೇನು? 100ಕ್ಕೆ 98 ಅಂತ ಅರ್ಥ. 25% ಅಂದ್ರೆ 100ಕ್ಕೆ 25 ಅಂತ ಅರ್ಥ. ಏನು 100ಕ್ಕೆ 25? 100 ml ಸೊಲ್ಯೂಷನ್ ಅಲ್ಲಿ 25 ಗ್ರಾಮ್ ಶುಗರ್ ಇದೆ ಅಂತ ಅರ್ಥ. ಎಷ್ಟಿತ್ತಿಲ್ಲಿ? 128 ml ಸೊಲ್ಯೂಷನ್ ಅಲ್ಲಿ 32 ಇತ್ತು. ಯಾಕೆ ಇಲ್ಲಿ ಜಾಸ್ತಿ ಇದೆ? 25ಕ್ಕಿಂತ 7 ಜಾಸ್ತಿ ಇದೆ. ಯಾಕೆ ಜಾಸ್ತಿ ಇದೆ? ಸೊಲ್ಯೂಷನ್ ಜಾಸ್ತಿ ಇದೆ, 128 ಇದೆ. 128ರಲ್ಲಿ 32 ಇದ್ದರೆ 100ರಲ್ಲಿ ಎಷ್ಟು ಇದ್ದಂತೆ ಅಂತ ಅದು ಮಾಡಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. 32 ಇಂಟು 100 ಡಿವೈಡೆಡ್ ಬೈ 128, 1 4 4 1 4 25 ಅಲ್ಲಿಗೆ 100 ml ಅಲ್ಲಿ 25 ಗ್ರಾಮ್ ಇರುತ್ತೆ ಅಂತ ಅರ್ಥ. ಈ ಥರ ಶಾರ್ಟ್ಕಟ್ ಆಗಿ ಎಲ್ಲವೂ ಮ್ಯಾಥಮೆಟಿಕಲ್ ಹೇಳ್ಬೋದು, ಇಮ್ಯಾಜಿನ್ ಮಾಡ್ಕೊಂಡು ಹೇಳ್ಬೋದು, ರೈಟ್? ಕಲ್ಪನೆ ಮಾಡ್ಕೊಂಡು ಹೇಳ್ಬೋದು. ಬಟ್ ಯಾರು ಕಲ್ಪನೆ ಮಾಡಿಕೊಂಡು ಅದನ್ನ ಡಿವೈಡ್ ಮಾಡಿ ಇಲ್ಲೇ ಈ ಸೊಲ್ಯೂಷನ್ ಡಿವೈಡ್ ಮಾಡಿ ಕಲ್ಪನೆ ಮಾಡ್ಕೋಬಹುದು ಯಾರು? ವಿಚ್ ಮೀನ್ಸ್ ದಟ್ ದೇ ಹ್ಯಾವ್ ಸಮ್ more power to understand the concepts. They understood the concepts very clearly ಅಂತ ಅರ್ಥ. ಅದು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಅಲ್ಲಿಗೆ 25% ಮೀನ್ಸ್ 25 ಇದರ ಬರ್ಕೋಬೇಕು ಇಲ್ಲಿ. ವಿಚ್ ಮೀನ್ಸ್ ದಟ್ 25 ಗ್ರಾಮ್ ಆಫ್ ಶುಗರ್ ಈಸ್ ಪ್ರೆಸೆಂಟ್ ಇನ್ 100 ml ಸೊಲ್ಯೂಷನ್, ಅಥವಾ 100 ml. ಇದರ ಅರ್ಥ ಏನು? 100 ml sugar solution contains 25 gram sugar. 25 gram sugar. ಈ ಥರ ಅರ್ಥ ಇದು. ಸೊ ಶುಗರ್ ಸೊಲ್ಯೂಷನ್. ಸೊ 100 ml ಸೊಲ್ಯೂಷನ್ ಅಲ್ಲಿ 25 ಗ್ರಾಮ್ ಶುಗರ್ ಇರುತ್ತೆ ಅಂತ ಅರ್ಥ. ಸೊ ದಿಸ್ ಈಸ್ ಮಾಸ್ ಟು ವಾಲ್ಯೂಮ್ ಪರ್ಸೆಂಟೇಜ್ ಆರ್ ಮಾಸ್ ಟು ವಾಲ್ಯೂಮ್ ಕಾನ್ಸಂಟ್ರೇಷನ್ ಆಫ್ ಎ ಸೊಲ್ಯೂಷನ್. ನೀವು ನೋಡಿ, ಬರೀ ಮಾಸ್ ಟು ಇದು ಮಾಸ್ ಆಫ್ ಸೊಲ್ಯೂಟ್ ಟು ಮಾಸ್ ಆಫ್ ಸೊಲ್ಯೂಷನ್ ಇಷ್ಟೇ 100 ಬಿಟ್ಟರೆ ಏನರ್ಥ? 1 ml ಅಂತ ಅರ್ಥ. 100 ml ಅಲ್ಲಿ 25 ಗ್ರಾಮ್ ಇದ್ರೆ 1 ml ಅಲ್ಲಿ ಏನು? 0.25 ಗ್ರಾಮ್, 1/4 ಗ್ರಾಮ್ ಅಂತ ಅರ್ಥ. ಕಾಮನ್ ಸೆನ್ಸ್. 0.25 ಗ್ರಾಮ್. ಬಟ್ ಯೂಶಲಿ ನಾವು 100ಗೆ ಯಾವಾಗಲೂ ರೆಫರೆನ್ಸ್ ಆಗಿ ಇಟ್ಕೊಂತೀವಿ. ನೀವು ಬಡ್ಡಿ ನೋಡಿ, ಬಡ್ಡಿ ಲೆಕ್ಕ ಮಾಡ್ತಾರೆ. 100ಕ್ಕಪ್ಪ 100 ರೂಪಾಯಿ 2 ರೂಪಾಯಿ ಬಡ್ಡಿ ಅಪ್ಪ. ಯಾರ ಹತ್ರ 10 ಸಾವಿರ ಸಾಲ ಇಸ್ಕೊಂಬರ್ತೀಯ, ಬಡ್ಡಿ ಮಾತಾಡ್ತಾರೆ. ಎಷ್ಟು ಕೊಡಕಪ್ಪ ನೀನು ಬಡ್ಡಿ ನಿನಗೆ ತಿಂಗಳ 100 ರೂಪಾಯಿ 2 ರೂಪಾಯಿ ಅಂದರೆ 2% ಅಂತ ಅರ್ಥ. 2% ಅಂದ್ರೇನು? 100ಕ್ಕೆ 2 ಅಂತ ಅರ್ಥ. ಹಂಗಿಲ್ಲ ಅಷ್ಟೇ, ನಾವು ಪರ್ಸೆಂಟೇಜ್ ತಗೊತೀವಿ. ಯಾಕಂದರೆ ಎಲ್ಲ ಕಂಪ್ಯಾರಿಸನ್ಸ್ ನಾವು ಯೂಶಲಿ 100ಗೆ ಮಾಡುತ್ತೀವಿ. 100 mlಗೆ 100 ಗ್ರಾಮಿಗೆ ಎಷ್ಟಿತ್ತು, 100 ಗ್ರಾಮಲ್ಲಿ ಸೊಲ್ಯೂಷನಲ್ಲಿ ಎಷ್ಟು ಸಲ್ಯೂಟ್ ಇತ್ತು ಇಲ್ಲಿ, ಅದೇ 100 ml ಸೊಲ್ಯೂಷನಲ್ಲಿ ಎಷ್ಟು ಸಲ್ಯೂಟ್ ಇದೆ ಅಂತ 100ಕ್ಕೆ ಕಂಪೇರ್ ಮಾಡ್ಕೊತೀವಿ ಅಷ್ಟೇ. ಅಷ್ಟು ಕಷ್ಟ ಆದರೆ 100ಕ್ಕೆ ಎಷ್ಟಿರುತ್ತೆ ಅಂತ ಅರ್ಥ. 128 ml ಅಲ್ಲಿ 32 ಗ್ರಾಮ್ ಶುಗರ್ ಇದ್ರೆ 100 ml ಇದ್ರೆ ಅದೇ ಸೊಲ್ಯೂಷನ್ 100 ml ಇದ್ರೆ ಎಷ್ಟಿರುತ್ತೆ? 25 ಇರುತ್ತೆ. ಈಗ ನೋಡಿ, ಇದು 128 ಅಂದರೆ ಸಪೋಸ್ ಇಷ್ಟಾಗ್ಬೋದಾ? 100. ಸೊ ಇದಿಷ್ಟು 128 ಅನ್ನೋದಾದರೆ ಇಷ್ಟು 100 ಆಗ್ಬೋದು ಅನ್ಸುತ್ತೆ. 100 ml, ಸೇ ದಿಸ್ ಈಸ್ 100 ml. ಇದಿಷ್ಟರಲ್ಲಿ 32 ಗ್ರಾಮ್ ಇದ್ರೆ ಇಷ್ಟೇ ಸೊಲ್ಯೂಷನಲ್ಲಿ ಎಷ್ಟಿರುತ್ತೆ ಅಂದರೆ 25 ಗ್ರಾಮ್ ಇರುತ್ತೆ. ಆ ಥರ ಹಿಂಗೆ ಇಮೇಜ್ ಮಾಡ್ಕೋಬೇಕು. Right? Therefore, in 100 ml, in 128 ml solution, 32 gram sugar. In just exactly 100 ml solution, there lies 25 gram of sugar. This is mass to volume percentage. Then comes the last one.
that is volume to volume or volume by volume percentage. Volume to volume, volume to volume percentage. ಇಲ್ಲಿ ಏನು ಮಾಡ್ತೀರಿ, ಸಲ್ಯೂಟ್ ವಾಲ್ಯೂಮ್, ಎರಡದು ವಾಲ್ಯೂಮ್ ತಗೋಬೇಕು. ವಾಲ್ಯೂಮ್ ಆಫ್ ಸಲ್ಯೂಟ್ divided by volume of solution, volume of solution into 100. Usually this is used for expressing concentration where the mixture is, where the solution is made up of two liquids. ಇಷ್ಟ ಮಟ್ಟ ಏನು ಮಾಡಿದ್ವಿ ನಾವು, ಸಕ್ಕರೆ, ಶುಗರು, ಕಾಪರ್ ಸಲ್ಫೇಟು, ಸೋಡಿಯಂ ಕ್ಲೋರೈಡು, ಬೇರಿಯಂ ಕ್ಲೋರೈಡು, ಅವೆಲ್ಲ ಏನೋ ಸಾಲಿಡ್ ಅಲ್ಲ ಅವು. ಇವೆರಡರಲ್ಲಿ ಏನು ಮಾಡಿದ್ವಿ ನಾವು, ಸಾಲಿಡ್ ಅನ್ನು ಲಿಕ್ವಿಡ್ ಅಲ್ಲಿ ಕರಗಿಸುವಾಗ ಯೂಸ್ ಮಾಡಿದ್ವಿ. ಬಟ್ ದಿಸ್ ಇಸ್ ಯೂಶುವಲಿ ಯೂಸ್ಡ್ ಟು ಎಕ್ಸ್ಪ್ರೆಸ್ ದಿ ಕಾನ್ಸಂಟ್ರೇಷನ್ ಆಫ್ ಎ ಸೊಲ್ಯೂಷನ್ ವಿಚ್ ಇಸ್ ಮೇಡ್ ಅಪ್ ಆಫ್ ಟೂ ಲಿಕ್ವಿಡ್ಸ್. ಎರಡು ಲಿಕ್ವಿಡ್ಸ್ ಇಂದ ಮಾಡಲ್ಪಟ್ಟಿರ್ತಕ್ಕಂಥ ಸೊಲ್ಯೂಷನ್ ಅನ್ನ ಅದರ ಕಾನ್ಸಂಟ್ರೇಷನ್ ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ ವಿ ಯೂಸ್ ವಾಲ್ಯೂಮ್ ಟು ವಾಲ್ಯೂಮ್, ವಾಲ್ಯೂಮ್ ಟು ವಾಲ್ಯೂಮ್ percentage. This is the suitable way of expressing the concentration of such solutions which are made up of two liquids. Say you have 20 ml. Say you have 20 ml. 20 ml. What can say? HCl solution, HCl solution or HCl, liquid HCl. So liquid HCl ಇರಲ್ಲ. Let's take 20 ml. ಎರಡು ಮಿಕ್ಸ್ ಆಗ್ತಕ್ಕಂಥ ಏನು ಹೇಳ್ಬೋದಪ್ಪ ನಾವು, ಸೊ 20 ml ಆಲ್ಕೋಹಾಲ್, 20 ml ಆಲ್ಕೋಹಾಲ್ ಒಂದು. ಇನ್ನೊಂದರಲ್ಲಿ ನೀರು. ಹೌ ಮಚ್? ಸೇ 140 ml ವಾಟರ್. ಎರಡನ್ನು ಮಿಕ್ಸ್ ಮಾಡ್ತೀರಿ ನೀವು, ಅಲ್ಲಿಗೆ ಏನಾಗುತ್ತೆ, ಸೊಲ್ಯೂಷನ್ ಆಗುತ್ತೆ, ಆಲ್ಕೋಹಾಲ್ ಸೊಲ್ಯೂಷನ್ ಆಗುತ್ತೆ. ಅದೇ ಆಲ್ಕೋಹಾಲಲ್ಲಿ ನೀರು ಹಾಕಿದ್ದು ಅಥವಾ ನೀರಲ್ಲಿ ಆಲ್ಕೋಹಾಲ್ ಹಾಕೋದು, ಮಿಕ್ಸ್ ಮಾಡೋದು. ಸೊ ಒಂದು 20 ml ಆಲ್ಕೋಹಾಲ್ ಇದೆ, ಇನ್ನೊಂದು 140 ml ವಾಟರ್ ಇದೆ. ಯಾವ್ದು ಜಾಸ್ತಿ ಇದೆ? ವಾಟರ್ ಜಾಸ್ತಿ ಇದೆ, ಹಾಗಾಗಿ ನಾವು ಸಾಲ್ವೆಂಟ್ ಅಂತ ತಗೋತೀವಿ, ಇದನ್ನ ಸಾಲ್ಯೂಟ್ ಅಂತ ತಗೋತೀವಿ. Liquid in liquid, liquid in liquid, so you get a new solution called as alcoholic solution. What is the volume to volume percentage of this solution? We have to take volume of solute ಎಷ್ಟು, 20 ml volume, that is the volume of solute. ಮಿಕ್ಸ್ ಮಾಡಿದಾಗ ಒಂದು ಸೊಲ್ಯೂಷನ್ ಬರುತ್ತೆ, ಆ ಸೊಲ್ಯೂಷನ್ ವಾಲ್ಯೂಮ್ ತಗೋಬೇಕೆಷ್ಟು, 140 ml ಪ್ಲಸ್ ಒಂದು 20 ml, ಎಷ್ಟಾಯಿತು, 160 ml, 160 ml into 100. So 1 ja 8 ja, 1/8, 1/8 into 100, 1/8 to 0.125, exactly it is 0.125 into 100 is equals to 12.5%. 12.5%. ಅದರ ಅರ್ಥ ಏನು, 160 ml ಅಲ್ಲಿ 160 ml ಅಲ್ಲಿ 20 ml ಆಲ್ಕೋಹಾಲ್ ಇದೆ ಅಂತ ಅರ್ಥ. ಪ್ಯೂರ್ ಆಲ್ಕೋಹಾಲ್, ಸೇ ಇಟ್ ಇಸ್ ಪ್ಯೂರ್ ಆಲ್ಕೋಹಾಲ್, ನೋ ವಾಟರ್ ಇನ್ ಇಟ್, ಸೇ ಇಟ್ ಇಸ್ ಪ್ಯೂರ್ಲಿ ಆಲ್ಕೋಹಾಲ್. 20 ml ಆಲ್ಕೋಹಾಲ್ 160 ml ಇದ್ರೆ 100 ml ಸೊಲ್ಯೂಷನ್ ಅಲ್ಲಿ, 160 ml ಸೊಲ್ಯೂಷನ್ ಅಲ್ಲಿ 20 ml ಆಲ್ಕೋಹಾಲ್ ಇದ್ರೆ 100 ml ಸೊಲ್ಯೂಷನ್ ಅಲ್ಲಿ ಎಷ್ಟು ಆಲ್ಕೋಹಾಲ್ ಇರುತ್ತೆ ಅಂದರೆ 12.5 ml ಇರುತ್ತೆ. ಎಷ್ಟು? 12.5 ml ಇರುತ್ತೆ, ಈ ಥರ, ರೈಟ್. ಸೊ ದಿಸ್ ಈಸ್ ದಿ ವಾಲ್ಯೂಮ್ ಟು ವಾಲ್ಯೂಮ್ ಕಾನ್ಸಂಟ್ರೇಷನ್. ಯೂಶುವಲಿ ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಫಾರ್ ದೋಸ್ ಸೊಲ್ಯೂಷನ್ಸ್ ವಿಚ್ ಆರ್ ಮೇಡ್ ಅಪ್ ಆಫ್ ಟೂ ಲಿಕ್ವಿಡ್ಸ್, ವಿಚ್ ಆರ್ ಮೇಡ್ ಅಪ್ ಆಫ್ ಹೋಮೋಜಿನಿಯಸ್ ಮಿಕ್ಸಿಂಗ್ ಆಫ್ ಟೂ ಲಿಕ್ವಿಡ್ಸ್. ಅವುಗಳನ್ನು ಎಕ್ಸ್ಪ್ರೆಸ್ ಮಾಡುವಾಗ ವಾಲ್ಯೂಮ್ ಟು ವಾಲ್ಯೂಮ್ ಪರ್ಸೆಂಟೇಜನ್ನು ಮಾಡ್ತೀವಿ ನಾವು. ಇನ್ನೊಂದು ಬರುತ್ತೆ, ನಾನು ಆಗಲೇ ಹೇಳಿದೆ, ಏನು, 40 ಗ್ರಾಮು ಅನ್ನ ಎದ್ರ ಮಾಡಿದ್ವಿ, 120 ml ವಾಟರ್ ಹಾಕಿದ್ವಿ, ಹೌದಾ, 120 ml
ವಾಟರಲ್ಲಿ ಹಾಕಿದ್ವಿ. ಫೈನ್. ವಾಟ್ ಇಸ್ ದ ಎಕ್ಸಾಂಪಲ್ ದಟ್ ಐ ಟುಕ್ ಇನ್ ದ ಲಾಸ್ಟ್ ಕಾನ್ಸೆಪ್ಟ್ ಮಾಸ್ ಟು ವಾಲ್ಯೂಮ್? ಐ ಟುಕ್ ಇಟ್ ಆಸ್, ಇದು ಕ್ಲಿಯರ್ ಆಯ್ತಲ್ವಾ? ಈ ಥರ ಮಾಸ್ ವಾಲ್ಯೂಮ್ ಟು ವಾಲ್ಯೂಮ್. ಸೊ ಮಾಸ್ ಟು ವಾಲ್ಯೂಮ್ ಮಾಡುವಾಗ ವಾಟ್ ಐ ಡಿಡ್, 40 ಗ್ರಾಮ್, ಓಕೆ, 40 ಗ್ರಾಮ್ ಶುಗರ್ ಈಸ್ ಆ್ಯಡೆಡ್ ಟು ಹೌ ಮಚ್? 120 ml, ರೈಟ್? ನಾಟ್ 128 ml. ಓಕೆ. ನಾವೇನು ಮಾಡ್ತೀವಿ, ಒಂದಿಷ್ಟು ನೀರು ತೊಗೊಂಡು ಅದನ್ನ ಶುಗರನ್ನು ಆ್ಯಡ್ ಮಾಡಿ ಸೊಲ್ಯೂಷನ್ ಬರುತ್ತೆ, ಮತ್ತೆ ನೀರನ್ನು ಆ್ಯಡ್ ಮಾಡ್ತಾರೆ, ಅಲ್ಲಿಗೆ 128 ml ಆಗುತ್ತೆ. ಮಾಸ್ ವಾಲ್ಯೂಮ್ ಮಾಡ್ತಾರೆ 40 ಗ್ರಾಮ್ ಇಸ್ ಪ್ರೆಸೆಂಟ್ ಇನ್ 128 ml. ಅಲ್ಲಿಗೆ 100 ml ಅಲ್ಲಿ ಎಷ್ಟಿರುತ್ತೆ ಅಂದರೆ ಎಷ್ಟು ಬಂತು? 40 ತೊಗೊಂಡಿದ್ವಿ, 32 ಅಲ್ವಾ? 32 ಗ್ರಾಮ್ ತೊಗೊಂಡಿದ್ವಿ, ಅಲ್ಲಿಗೆ 25 ಗ್ರಾಮ್ ಇರುತ್ತೆ. ಸೊ 100 ml ಅಲ್ಲಿ 100 ml ಸೊಲ್ಯೂಷನಲ್ಲಿ 100 ಗ್ರಾಮು ಏನಿರುತ್ತೆ? ಸಲ್ಯೂಟ್ ಇರುತ್ತೆ, ಶುಗರ್ ಇರುತ್ತೆ. ಈಗ ನೋಡಿ, ಇನ್ನದು 32 ಗ್ರಾಮ್ ಈಸ್ ಪ್ರೆಸೆಂಟ್ ಇನ್ 128 ml. ಇದು ರೇಷೋ, ಇದು ಮಾಸ್ ಟು ವಾಲ್ಯೂಮ್ ರೇಷೋ. ಮಾಸ್ ಟು ವಾಲ್ಯೂಮ್ ಪರ್ಸೆಂಟೇಜ್ ಬೇಕಂದ್ರೆ 100 ಮಾಡಿದ್ರೆ ಪರ್ಸೆಂಟೇಜ್ ಬರುತ್ತೆ. ಎಷ್ಟು ಬಂತು? 25 ಬಂತು, ಬಿಟ್ಟಾಕಿ. ಈಗ ಲೆಟ್ಸ್ ಟಾಕ್ ಅಬೌಟ್ ದಿಸ್ ರೇಷೋ. 32 ಗ್ರಾಮ್ ಇಸ್ ಪ್ರೆಸೆಂಟ್ ಇನ್ 128 ml ಸೊಲ್ಯೂಷನ್. ನಥಿಂಗ್ ಬಟ್ ವಾಟ್? 32 ಗ್ರಾಮ್ ಶುಗರ್ ಈಸ್ ಪ್ರೆಸೆಂಟ್ ಇನ್ 0.128 ಲೀಟರ್. 0.128 ಲೀಟರ್. ಅರ್ಥ ಆಯ್ತಾ? ನೋಡಿ, 32 ಗ್ರಾಮ್ ಈಸ್ ಪ್ರೆಸೆಂಟ್ ಇನ್ 0.128 ಲೀಟರ್. ಏನು ಹಾಕಿದ್ವಿ ನಾವು? ಶುಗರ್ನ ಹಾಕಿದ್ವಿ, C6H12O6. ವಾಟ್ ಈಸ್ ದ ಮಾಸ್ ಆಫ್ ಕಾರ್ಬನ್? 12 ಅಂತ 6 ಇದಾವೆ, 72. ಹೈಡ್ರೋಜನ್ 1 ಅಂತ 12 ಇದಾವೆ, 12 1 12. ಆಕ್ಸಿಜನ್ 16, 16 96, 98, 108, 110, 170, 180 ಅಂದರೆ 180 ಗ್ರಾಮ್. ಏನಿದು 180 ಗ್ರಾಮ್? ಇದು ಇಟ್ ಈಸ್ ದಿ 180 ಗ್ರಾಮ್ ಇಸ್ ದಿ ಮಾಸ್ ಆಫ್ 1 ಮೋಲ್ ಆಫ್ C6H12O6 ಮಾಲಿಕ್ಯೂಲ್ಸ್. ಈಗ ಮತ್ತೊಂದು ಹೇಳಕ್ಕೆ ನಾನು, ದಿಸ್ ಇಸ್ ಅನದರ್ ವೇ ಆಫ್ ಎಕ್ಸ್ಪ್ರೆಸಿಂಗ್ ಕಾನ್ಸಂಟ್ರೇಷನ್. ನಿಮ್ಮ ಟೆಕ್ಸ್ಟ್ ಬುಕ್ ಇರೋದು 3 ಇವು, ಬಿಟ್ಟಾಕಿ. ಇನ್ನೊಂದಿದೆ, ಇನ್ನು ಭಾಳಷ್ಟು ಇದ್ದಾವೆ. ಅದ್ರಲ್ಲಿ ಇನ್ನೊಂದು ಹೇಳಕ್ಕೆ ನಾನು ಏನಂದ್ರೆ, ನೀವು ಆ್ಯಡ್ ಮಾಡ್ತಕ್ಕಂಥ ಸ್ವಲ್ಪ ಅದು ಶುಗರ್ C6H12O6. ಇಟ್ಸ್ ಮೋಲಾರ್ ಮಾಸ್. ನಾನು ಹೇಳಿದ್ದೆ ನಿಮಗೆ ಚಾಪ್ಟರ್ ಮಾಡುವಾಗ, ಏನು ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್ ಮಾಡುವಾಗ ಹೇಳಿದ್ದೆ ನಾನು. ವಾಟ್ ಈಸ್ ಮೋಲಾರ್ ಮಾಸ್? ಇಟ್ ಈಸ್ ದಿ ಮಾಸ್ ಆಫ್ 1 ಮೋಲ್ ಆಫ್ ಸಬ್ಸ್ಟೆನ್ಸ್. 1 mole of substance means what? Avogadro number ಏನು 6.022 into 10⁻23 ನಂಬರ್. ಅದು 6 ಮುಂದೆ 23 ಸೊನ್ನೆ ಇರಬೇಕು, ಅನ್ ಅವರೇಜ್. ಸೊ ಅಷ್ಟು ಮಾಲಿಕ್ಯೂಲ್ಸ್ ತಗೋಬೇಕು. ದಿಸ್ ಇಸ್ 1 ಮಾಲಿಕ್ಯೂಲ್ ಆಫ್ ಶುಗರ್. 1 ಮಾಲಿಕ್ಯೂಲ್ ಸಣ್ಣ ಕಣ್ಣಿ ಕಾಣಲ್ಲ ಅದು. ಇಟ್ ಇಸ್ ವೆರಿ ವೆರಿ ಮೈಕ್ರೋಸ್ಕೋಪಿಕ್, ನಾಟ್ ಮೈಕ್ರೋಸ್ಕೋಪಿಕ್, ಇಟ್ ಇಸ್ ವೆರಿ 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 ಟೈನಿ. ಕಣ್ಣಿ ಕಾಣಲ್ಲ ಅಂತ ಎಷ್ಟಿರಬೇಕು? ಇಷ್ಟಿರಬೇಕು. ಸೊ ಅಷ್ಟು ಮಾಲಿಕ್ಯೂಲ್ಗಳ ಮಾಸ್ ಎಷ್ಟಿರುತ್ತೆ? 180 ಗ್ರಾಮ್ ಇರುತ್ತೆ. ವಾಟ್ ಈಸ್ ದಿ ಮಾಸ್ ಆಫ್ 1 ಶುಗರ್ ಮಾಲಿಕ್ಯೂಲ್? ನಿಮ್ಗೆ ಗೊತ್ತಿರಬೇಕು, 180 ಆಟಮಿಕ್ ಮಾಸ್ ಯೂನಿಟ್ಸ್, ಯು ಅಂತ ಬರೀತೀವಿ ನಾವು. 1 ಶುಗರ್ ಮಾಲಿಕ್ಯೂಲ್ನ ಮಾಸು 180 ಯು. 1 ಮೋಲ್ ಶುಗರ್ ಮಾಲಿಕ್ಯೂಲ್ಸ್ನ ಮಾಸು 180 ಗ್ರಾಮ್. ಸೊ 180 ಗ್ರಾಮ್ ಶುಗರ್ ಇದ್ರೆ, 180 ಗ್ರಾಮ್ ಸಕ್ಕರೆ ಇದ್ರೆ ಅದರಲ್ಲಿ ಎಷ್ಟು ಮೋಲ್ಸ್ ಇರುತ್ತೆ ಗೊತ್ತಿರ್ಬೇಕು ನಿಮಗೆ. ನೋಡಿ, 180 ಗ್ರಾಮ್ ಅಂದರೆ 1 ಮೋಲ್ ಸಕ್ಕರೆ ಅಂತ ಅರ್ಥ. 1 ಮೋಲ್ ಶುಗರ್ C6H12O6. 32 ಗ್ರಾಮ್ ಅಲ್ಲಿ ಎಷ್ಟು ಮೋಲ್ಸ್ ಇರ್ತವೆ? ಏನ್ ಮಾಡ್ತೀರಿ? 32/180 ಮಾಸ್ ಆಫ್ ದಿ ಗಿವನ್ ಸಬ್ಸ್ಟೆನ್ಸ್ ಡಿವೈಡೆಡ್ ಬೈ ಇಟ್ಸ್ ಮೋಲಾರ್ ಮಾಸ್. ಹೇಳಿದ್ದು ನಾನು, ರಿಕಾಲ್ ಮಾಡ್ಕೋಬೇಕು, ರಿಕಾಲ್ ಮಾಡ್ಕೊಳ್ಳಿ. ಅಲ್ಲಿಗೆ 16 ಹೋಗಲ್ಲ, 9 4 8 32 4 4 16 ಓಕೆ 4 45 8/45. ಅಲ್ಲಿಗೆ ಎಷ್ಟಾಯಿತು? 8/45 ಅಂದರೆ ಇದು ನೀವು 45 8 ಮಾಡ್ಕೊಂಡ್ರೆ 80 ಇಂಟು 45 ಇಂಟು 10 ಮಾಡ್ಕೊಳ್ಳಿ. 45 ಅಂತ ಬಾಕ್ಸಿ 8 ಎಷ್ಟು ಬರುತ್ತೆ? 45 ಅಂದರೆ 45 1 45 1 35 ಉಳಿತು 35. ಓಕೆ 35 ಮತ್ತೆ ಒಂದು ಸೊನ್ನೆ ಕಟ್ಟ್ರಿ, ಅಲ್ಲೇನಾಯಿತು? 350 ಆಯ್ತು. 4 8 32 320 8 5 40 360 ಆಯ್ತು. ಸೊ 7
ಎಷ್ಟು ಬರುತ್ತೆ 1.07 ಬರುತ್ತೆ, ಅಲ್ಲಿಗೆ 0.107 ಎಷ್ಟು 0.107 ಫೈನ್. ಇಟ್ಸ್ ಓಕೆ 1.7 8 ಒಂದು 8 ಇಲ್ಲ 1.7 ಅಲ್ಲಿಗೆ 0.17 ಎಷ್ಟು ಬಂತು 0.17 ಮೋಲ್ಸ್ನ ಬರುತ್ತೆ ನಿಯರ್ಲಿ. ಮಾಡಿ ಎಕ್ಸಾಕ್ಟ್ ಮಾಡಿ 0.17 ಮೋಲ್ಸ್ ಅಂತ ಬರುತ್ತೆ. 10/40 ಇದ್ರೆ 4/40 ಇದ್ರೆ 0.1 ಅದು ಹೇಳ್ಪಟ್ಟಿದೆ ಬಟ್ ಇಲ್ಲಿ 5 ಇರೋದ್ರಿಂದ ಒಂಚೂರು 2ಕ್ಕಿಂತ ಕಡಿಮೆ ಆಗುತ್ತೆ, ಅಲ್ಲಿಗೆ 0.2ಗಿಂತ ಕಡಿಮೆ ಆಗಬೇಕು, ಅದು 0.17. ಸೊ 0.17 ಮೋಲ್ಸ್ ಶುಗರ್ನ ಆ್ಯಡ್ ಮಾಡಿದ್ರಿ ನೀವು ಇಲ್ಲಿ. ಇದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಅಷ್ಟೇ. ಸೊ 0.17 ಮೋಲ್ಸ್ 32 ಗ್ರಾಮ್ ಅಂದ್ರು ಒಂದೇ, 0.17 ಮೋಲ್ ಶುಗರ್ ಅಂದ್ರು ಒಂದೇ. ಹೆಂಗೆ ಗೊತ್ತಾಯ್ತು? 180 ಗ್ರಾಮ್ ಅಂದರೆ 1 ಮೋಲ್ ಶುಗರ್, 32 ಗ್ರಾಮ್ ಅಂದರೆ ಎಷ್ಟು ಮೋಲ್ಸು 0.17 ಮೋಲ್ಸ್. ಅಲ್ಲಿಗೆ ಏನು ಬರಿಬೋದು ನಾವು ಇಲ್ಲಿ? ವಿ ಕ್ಯಾನ್ ರೈಟ್ ಇಟ್ ಆಸ್ 0.17 ಮೋಲ್ ಆಫ್ ಶುಗರ್ ಈಸ್ ಪ್ರೆಸೆಂಟ್ ಇನ್ 0.128 ಇನ್ 1000 ಭಾಗ ಮಾಡಿದ್ರೆ ಲೀಟರ್ ಕನ್ವರ್ಟ್ ಆಗುತ್ತದು. ml ಟು ಲೀಟರ್ ಮಾಡಬೇಕಂದ್ರೆ ಡಿವೈಡೆಡ್ ಬೈ 1000 ದಟ್ ಬಿಕಮ್ಸ್ 0.128. ಸೊ 0.128 ಲೀಟರ್ ಆಫ್ ಸೊಲ್ಯೂಷನ್. ಓಕೆ, ಡಿಫ್ರೆಂಟ್ ವೇ ಆಫ್ ಎಕ್ಸ್ಪ್ರೆಸ್ಸಿಂಗ್. 0.17 ಅನ್ನು ನೀವು 0.128 ಇಂದ ಡಿವೈಡ್ ಮಾಡಿರಿ. 13 ತೊಗೊಂಡ್ಬಿಡ್ತೀನಿ ಫಾರ್ ಮೈ ಕ್ಯಾಲ್ಕುಲೇಷನ್ ಪರ್ಪಸ್. 17/13 ತೊಗೊತೀನಿ. ಲೆಟ್ಸ್ ಟೇಕ್ ಇಟ್ ಎಸ್ 13. ಸೊ 13 ಹತ್ತಲೇ 13 13 4 ಉಳಿತು, ಪಾಯಿಂಟ್ ಕಟ್ಟ್ರಿ 40 ಆಯಿತು. 13 39 1.3 ಅವತ್ತು 1.3 ಸಾಕು ಇರಲಿ. 13 1.3 ರಫ್ಲಿ ಇದೆ, ಎಲ್ಲ ಕ್ಯಾಲ್ಕುಲೇಷನ್ಸ್ ರಫ್ ಇದೆ, ನೀವು ಬೇಕಾದ್ರೆ ಮನೆಯಲ್ಲಿ ಮಾಡ್ಕೋಬೋದು. 1.3 ಮೋಲ್ ಲೀಟರ್, ಕೆಳಗಡೆ ಲೀಟರ್. ಇದನ್ನ ನಾವು ಏನಂತೀವಿ ಗೊತ್ತಾ? ದಿಸ್ ವೇ ಆಫ್ ಎಕ್ಸ್ಪ್ರೆಸಿಂಗ್ ಕಾನ್ಸಂಟ್ರೇಷನ್ ಇಸ್ ಕಾಲ್ಡ್ ಆಸ್ ಮೊಲಾರಿಟಿ. ಇಟ್ ಇಸ್ ಕಾಲ್ಡ್ ಆಸ್ ವಾಟ್? ಮೊಲಾರಿಟಿ. ವಿ ಕಾಲ್ ಇಟ್ ಆಸ್ ಮೊಲಾರಿಟಿ. ರೈಟ್. 1.3 ಮೋಲ್ ಪರ್ ಲೀಟರ್ ಅಂದ್ರೆ 1 ಲೀಟರ್ ಸೊಲ್ಯೂಷನ್ ಅಲ್ಲಿ 1.3 ಮೋಲ್ ಶುಗರ್ ಇರುತ್ತೆ. ಇನ್ 1 ಲೀಟರ್ ಆಫ್ ಸೊಲ್ಯೂಷನ್ ದೇರ್ ಇಸ್ 1.3 ಮೋಲ್ ಶುಗರ್. ಹೇಗೆ ನಾವು 128 ml 32 ಗ್ರಾಮು ಅಥವಾ 100 ಗ್ರಾಮಲ್ಲಿ 25 ಗ್ರಾಮ್, ಸರಿ 100 ml ಅಲ್ಲಿ 25 ಗ್ರಾಮ್ ಹೆಂಗೆ ನಾವು ಮಾಸ್ಟ್ ವಾಲ್ಯೂಮ್ ಹೇಳಿದ್ವಿ, ಇದು ಇನ್ನೊಂದು ಮತ್ತೊಂದು ವೇ. ಇದು ಅದರ ಅನದರ್ ವೇ ಆಫ್ ಎಕ್ಸ್ಪ್ರೆಸಿಂಗ್ ಕಾನ್ಸಂಟ್ರೇಷನ್. ಹೆಂಗೆ? 1 ಲೀಟರ್ ಸೊಲ್ಯೂಷನ್ ಅಲ್ಲಿ 1.3 ಮೋಲ್ ಇದೆ. ದಟ್ ಗಿವ್ಸ್ ಯು ಮೊಲಾರಿಟಿ ಆಫ್ ದಟ್ ಸೊಲ್ಯೂಷನ್. ಇನ್ ಲಾಸ್ಟ್ ನಾವು 1.3 ಕ್ಯಾಪಿಟಲ್ ಎಮ್ ಅಂತ ಬರಿತೀವಿ. ನಾವು 1.3 ಕ್ಯಾಪಿಟಲ್ ಎಮ್ ಮೋಲ್ ಪರ್ ಲೀಟರ್ ನಾವು ಎಮ್ ಅಂತ ಬರಿತೀವಿ. 1.3 ಎಮ್ ಅಂದ್ರೆ 1.3 ಮೋಲಾರ್ ಈಸ್ ದಿ ಕಾನ್ಸಂಟ್ರೇಷನ್ ಆಫ್ ದಟ್ ಸೊಲ್ಯೂಷನ್. If what is molarity? It is the ratio of number of moles of solute to 1 liter solution, or it is the number of moles of solute present in 1 liter of solution. 1 liter solution ಅಲ್ಲಿ ಎಷ್ಟು ನಂಬರ್ ಮೋಲ್ಸ್ ಇರ್ತಾವಂತಂದು ಬಂದರೆ ಅದು ಮೊಲಾರಿಟಿ ಆಗುತ್ತೆ. ಆ ಸೊಲ್ಯೂಷನ್ನ ಕಾನ್ಸಂಟ್ರೇಷನ್ ಇನ್ ಮೊಲಾರಿಟಿ ಇಸ್ ಅನದರ್ ವೇ. ಇನ್ನೇನು ಬರುತ್ತೆ? ಮೊಲಾಲಿಟಿ ಅಂತ ಬರುತ್ತೆ. MOLALITY ಮೊಲಾಲಿಟಿ ಅದು ಬೇರೆ ಬರುತ್ತೆ. ಭಾಳ ಬೇಡ, ನಾನು ಇನ್ನು ಹೇಳ್ಬಾರ್ದು ನಿಮಗೆ, ಹೇಳಿದ್ದೀನಿ, ಇರಲಿ ತಿಳ್ಕೊಳ್ಳಿ. ಜಸ್ಟ್ ಫಾರ್ ಫನ್ ಆರ್ ಜಸ್ಟ್ ಫಾರ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್. ರೈಟ್. ಸೊ ಅಲ್ಲಿಗೆ ನೀವೇನು ಮಾಡಿದ್ರಿ? ಮಾಸ್ ಕಲ್ತ್ರಿ, ಮಾಸ್ ವಾಲ್ಯೂಮ್ ಕಲ್ತ್ರಿ, ಅಟ್ ಲಾಸ್ಟ್ ವಾಲ್ಯೂಮ್ ಟು ವಾಲ್ಯೂಮ್ ಕೂಡ ಕಲ್ತ್ರಿ, ವಾಲ್ಯೂಮ್ ಟು ವಾಲ್ಯೂಮ್ ಪರ್ಸಂಟೇಜ್ ಕೂಡ ಕಲ್ತಿದ್ದೀರಿ. ರೈಟ್. ಸಿ 3 ನಿಮಗೆ ಇರ್ತಕ್ಕಂಥ ಕಾನ್ಸೆಪ್ಟ್ಸ್ಗಳು. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಸಸ್ಪೆನ್ಷನ್, ಈಗ ನಾವು ಮಾತಾಡಿದ್ದು ಒಂದು ಸೊಲ್ಯೂಷನ್ ಬಗ್ಗೆ ಮಾತ್ರ ಇದುವರೆಗೆ ಮಾತಾಡಿದ್ದು ನಾವು. ಸೊ ಮಿಕ್ಸ್ಚರ್ಸ್, ಓಕೆ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡ್ತಾನೆ ನಾನು ಮುಂದುವರಿಸ್ತಾನಂತೆ, ಇದು ಮಿಕ್ಸ್ ಮಾಡೋದು ಬೇಡ. ಇನ್ ಪಾರ್ಟ್ 7 ಐ ವಿಲ್ ಕಂಟಿನ್ಯೂ. ಥ್ಯಾಂಕ್ ಯು.